ಗ್ರಾಹಕರ ವೇಷದಲ್ಲಿ ಬಂದ ಬುರ್ಕಾಧಾರಿ ಮಹಿಳೆಯರು ಚಿನ್ನದ ಅಂಗಡಿಗೆ ಬಂದು ಈ ಹೆಂಗಸರು ಮಾಡಿದ್ದೇನು? ಕಳ್ಳರು ಎಲ್ಲಿ ಹೇಗೆ ಬರ್ತಾರೆ ಅಂತ ಹೇಳೋಕೆ ಆಗಲ್ಲ ನೋಡಿ. ಇಲ್ಲೂ ಕೂಡ ಚಿನ್ನದ ಅಂಗಡಿಯಲ್ಲಿ ಬುರ್ಕಾಧಾರಿ ಮಹಿಳೆಯರು ಅದೆಂತ ಕೆಲಸ ಮಾಡಿದ್ದಾರೆ ಅಂತ ನೋಡ್ಬಿಡಿ. ಗ್ರಾಹಕರ ಸೋಗಿನಲ್ಲಿ ಬಂದ ಹೆಂಗಸರು ಮೊದಲಿಗೆ ಕಾಲ್ ಚೈನ್ ಕೇಳ್ತಾರೆ. ಅಂಗಡಿ ಆತ ಕನ್ಫ್ಯೂಸ್ ಆಗ್ಲಿ ಅಂತ ಪದೇ ಪದೇ ಬೇರೆ ಚೈನ್ ಕೇಳಿ ಆತನ ಗಮನ ಬೇರೆಡೆ ಸೆಳೆಯುತ್ತಾರೆ. ಇದೇ ಹೊತ್ತಿನಲ್ಲಿ ಇವರು ಬಳಸಿದ ಟೆಕ್ನಿಕ್ ಹೇಗಿತ್ತು ಅಂತ ನೋಡಿ. ಅಂದಹಾಗೆ ಈ ರೀತಿಯ ಘಟನೆ ನಡೆದಿರುವುದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಪಟ್ಟಣದಲ್ಲಿ ಕಣ್ರಿ. ಇಲ್ಲಿನ RR ಮಾರೋ ಚಿನ್ನದ ಅಂಗಡಿಯಲ್ಲಿ ಈ ಕಳ್ಳಿಯರು 400 ಗ್ರಾಂ 6 ಬೆಳ್ಳಿಯ ಕಾಲ್ ಚೈನ್ ಕದ್ದು ಪರಾರಿಯಾಗಿದ್ರು. ಅಂಗಡಿಯಲ್ಲಿನ ಸಿಸಿ ಕ್ಯಾಮೆರಾ ಗಮನಿಸುತ್ತಿದ್ದೆ ಎಂಬ ಪರಿವೇ ಇಲ್ಲದೆ ಅಂಗಡಿಯಾತನಿಗೆ ಚಮಕಾಯಿಸಿ ಚಿನ್ನವನ್ನ ಕದ್ದಿದ್ದಾರೆ. 1,60,000 ರೂಪಾಯಿ ಚಿನ್ನ ವಶಕ್ಕೆ. ಸಲ್ಮಾ ಬೇಗಂ, ಶನ್ನು ಬೇಗಂ ಬಂಧಿತ ಆರೋಪಿಗಳು. ಈ ಇಬ್ಬರು ಹೋದ್ಮೇಲೆ ಚಿನ್ನದ ಅಂಗಡಿ ಮಾಲೀಕನಿಗೆ ಶಾಕ್ ಆದಿತ್ತು. ಸಿಸಿಟಿವಿ ಫುಟೇಜ್ ನೋಡಿದಾಗ ಇಬ್ಬರು ಸಿಕ್ಕಾಕಿಕೊಂಡಿದ್ದಾರೆ. ಬಂಧಿತ ಆರೋಪಿಗಳು ಬೀದರ್ ಜಿಲ್ಲೆಯ ಚಿದ್ರಿ ಗ್ರಾಮದವರು ಅಂತೆ. ಇಲ್ಲಿನ ಸಲ್ಮಾ ಬೇಗಂ ಮತ್ತು ಶನ್ನು ಬೇಗಂ ಇವರಿಂದ 1,60,000 ರೂಪಾಯಿ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ಸುಲೇಪೇಟ್ ಪೊಲೀಸರು ಇಬ್ಬರು ಖತರ್ನಾಕ್ ಕಳ್ಳಿಯರನ್ನ ಬಂಧಿಸಿದ್ದಾರೆ. ಯಾವುದಕ್ಕೂ ಚಿನ್ನದ ಅಂಗಡಿಯವರು ಒಬ್ಬರೇ ಇದ್ದಾಗ ಇಂಥವರ ಮೇಲೆ ವಿಶೇಷ ಗಮನ ಇಟ್ಟರೆ ಒಳ್ಳೇದು. ಬಿಗ್ ಟಿವಿ ಕರ್ನಾಟಕ, ಬೀದರ್. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.